ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಗೈಸ್. ಏನಂದರೆ ನಾವಿವತ್ತು ಹರಿಯಾಣದಲ್ಲಿದ್ದೀವಿ ಅಂದರೆ ನಿಶುಭಾಯ್ ಮನೇಲಿದ್ದೀವಿ ಗೈಸ್. ನಾನು ಯಾರನ್ನಾರು ಮಿಸ್ ಮಾಡ್ಕೋತಿದ್ದೀನಿ ಇವತ್ತಿನವರೆಗೂ ಅಂದರೆ ಅದು ಒಬ್ಬರೇ ವ್ಯಕ್ತಿ, ನಿಶುಭಾಯ್. ನನ್ನ ಲೈಫಲ್ಲಿ ತುಂಬ ಜನ ನನ್ನ ವಿಡಿಯೋ ಮಾಡೋಕ್ಕೆ ಇನ್ಸ್ಪೈರ್ ಆಗಿರೋದಂದರೆ ಅವರಲ್ಲಿ ಇವರು ಒಬ್ಬರು. ಇದರಲ್ಲಿ ಇವರು ಟ್ರ್ಯಾಕ್ಟರ್ ಓಡಿಸ್ತಾರೆ, ನಾನು ಟ್ರಾವೆಲ್ ಮಾಡ್ತೀನಿ, ಹಂಗಾಗಿ ಅಷ್ಟೇ. ನಾವು ಒಂದು ದಿವಸ ಒಂದು ಟೋಚನ್ ಕಿಂಗ್ ಇದೇ ಥರ ಒಂದು ತೊಗೊಳ್ಳೋಣ. ಆದರೆ ಇವಾಗ ಅಸಲಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಬನ್ನಿ ಗಾಯ್ಸ್. ಇದು ಇವರು ಟ್ರ್ಯಾಕ್ಟರ್ ತೊಗೊಂಡಿದ್ದು ಯಾವಾಗ ಅಂದರೆ ಇದು 2017 ಇದು ಅವ್ರ ಅಪ್ಪ ಕೊಡಿಸಿದ್ರು ಟ್ರ್ಯಾಕ್ಟರು. ಅವರು ಚಿಕ್ಕ ಹುಡುಗ ಇದ್ದಾಗಲೇ ಅವ್ರಿಗೆ 17 ಏಜ್ಗೆ ಟ್ರ್ಯಾಕ್ಟರ್ ಕೊಡಿಸಿದ್ರು ಗೈಸ್. ನೋಡಿ ಇವಾಗ ಇದು ಯಾವ ಥರ ಬಿಲ್ಡ್ ಮಾಡಿದ್ದಾರೆ ಗಾಡಿ ಅಂತ. ಈ ಗಾಡಿ ತುಂಬ ಅಂದ್ರೂ 35 ಲಕ್ಷ ಇದ್ರಿಗೆ ಬಿಲ್ಡ್ ಕ್ವಾಲಿಟಿ ಖರ್ಚಾಗಿದೆ ಗೈಸ್. ಟರ್ಬೋ ಹಾಕ್ಸಿದ್ದಾರೆ, ಸ್ಪೀಕರು ತುಂಬ ಎಕ್ಸ್ಪೆನ್ಸಿವ್ ಇದೆ ಗೈಸ್. ಒಂದೊಂದು ಟೈರ್ಗಳಿಗೆ 3-4 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಗೈಸ್. ತುಂಬ ಎಕ್ಸ್ಪೆನ್ಸಿವ್ ಗೈಸ್ ಈ ಗಾಡಿ ಮಾತ್ರ. ನೋಡಿ ಹೆಂಗೆ ಕಾಣಿಸ್ತಿದೆ, ಟೋಚನ್ ಕಿಂಗ್ ಗುರು, ಅಸಲಿ ಹುಲಿ ಗುರು ಇದು. ಗುರು ಫೈನಲಿ ಬಂದಿದ್ದೀನಿ ಗುರು. ಟ್ರ್ಯಾಕ್ಟರ್ ನೋಡೋಕ್ಕೆ ಕಣ್ಣು ಸಾಳ್ತಾಯಿಲ್ಲ ಗುರು ನನಗಂತೂ. ಯಪ್ಪ ದೇವ್ರೆ ಗುರು, ಈ ಎಲ್ಲ ಗಾಡಿಗಿಂತ ಈ ಗಾಡಿ ತುಂಬ ಕಾಸ್ಟ್ಲಿ ಗುರು. ಭಯ್ಯ ಈ व्हीकल की कितना अमाउंट खर्च किया क्या? ये अमाउंट व्हीकल है ना न्यूलैंड, कितना अमाउंट खर्च किया? भाई ये तो मैं भी नहीं कह सकता कि कितना अमाउंट के है, पर भाई ने तो आज से टायर मंगवा रखे, इसके भी और इसके भी, तो भाई को चल के गया उसके भी, इसके भाई को आज से इंपोर्ट करवा रखे भाई ने। बाकी सब अच्छा है। भैया कितना अमाउंट का है की टायर की? तकरीबन टोटल टायर की, टोटल टायर का तकरीबन भाई 3-4 के करीब 3-4 लाख 3-4 ಲಕ್ಷ ಖರ್ಚು ಮಾಡಿದ್ದಾರೆ ಗುರು. 3-4 ಲಕ್ಷ ಬರೀ ಟೈರಿಗೆ 3-4 ಲಕ್ಷ ಇಲ್ಲೇ ಆಯ್ತಲ್ಲ ಗುರು. 6 ಲಕ್ಷ. ಈ ಇಂಜಿನು ಬಿಲ್ಡ್ ಮಾಡಿದ್ದಾರೆ ಗುರು. ಇಂಜಿನ್ ತುಂಬ ಬಿಲ್ಡ್ ಮಾಡಿದ್ದಾರೆ ಇದನ್ನು. ಇದು 130+ ಟಾಪ್ ಸ್ಪೀಡ್ ಹೋಗುತ್ತೆ ಗುರು ಗಾಡಿ. ಯಪ್ಪ ದೇವ್ರೆ, ಭಾರಿ ಬಿಲ್ಡ್ ಮಾಡಿದ್ದಾರೆ ಗುರು ಗಾಡಿ ಮಾತ್ರ. ಗುರು ಇಲ್ಲಿ ಹೋಗೋಕ್ಕೆ ಜಾಗನೇ ಇಲ್ಲ ಗುರು. ನೋಡು ಟೈರು, ಯಪ್ಪ ದೇವ್ರೆ. ಇದು ಕತ್ತಬೇಕಂದ್ರೂ ತುಂಬ ಕಷ್ಟನೇ ಗೈಸ್. ಆಯಿತು ಗೈಸ್, ಇದು ನೋಡಿ ಮಹಾದೇವ್ ಅಂತ ಹಾಕ್ಸಿದ್ದಾರೆ ಗುರು. ರೋಡ್ ತುಂಬ ಅನಿಸುತ್ತೆ ಗುರು. ಟ್ಯಾಕ್ಟ್ರಿದು ರೋಡ್ ತುಂಬ ಹೋಗ್ಬೇಕು ಇದರಲ್ಲಿ ಹೋದರೆ. ಯಪ್ಪ ದೇವ್ರೆ, ಸ್ಪೀಕರಿಗೆ 3-4 ಲಕ್ಷ ಕೊಟ್ಟಿದ್ದಾರೆ ಗುರು. ಎಷ್ಟು ಲೀಟ್ರು ಈ ಗಾಡಿ ಓಡ್ಸೋಕ್ಕೆ ಅಂತೂ ಆಗಲ್ಲ. ಎಷ್ಟು ಲೀಟ್ರಾರು ತುಣಿತೀನಿ ಬ್ರೋ. ಈ ಗಾಡಿ ಓಡ್ಸೋಕ್ಕೆ ಅಂತೂ ಆಗಲ್ಲ. ಎಷ್ಟು ಲೀಟ್ರಾರು ತುಣಿತೀನಿ. ಗುರು ಗಾಡಿ ಮಾತ್ರ ಬೆಂಕಿ ಗುರು. ಮತ್ತು ಹಿಂದ್ಗಡೆ ನೋಡಿಕೊಂಡ್ರೆ ಮಿಸ್ ಯು ಬೈ ಅಂತ ಹಾಕ್ಸಿದ್ದಾರೆ. ತುಂಬ ಬೇಜಾರಾಗುತ್ತೆ ಗುರು. ಇದೊಂದು ಫೋಟೋ ನೋಡಿದಾಗಂತೂ ತುಂಬ ಬೇಜಾರಾಗುತ್ತೆ. ಮಿಸ್ ಯು ಭಯ್ಯ. ಗುರು ಅಂಕಲ್ ನಮಗೋಸ್ಕರ ಗಾಡಿ ತೆಗಿತಿದ್ದಾರೆ ಗುರು. ಟೋಚನ್ ಕಿಂಗ್. और ये भाई कर्नाटक का है एक घोड़ा, तो भाई कर्नाटक का ಗುರು ಗಾಡಿ ನೋಡಿ ಮಾತಾಡೋಕ್ಕಾಗ್ತಿಲ್ಲ ಗುರು. ನನಗಂತೂ ತುಂಬ ಖುಷಿ ಆಯಿತು ಗುರು. ಆದರೆ ಇನ್ನೊಂದು ಬೇಜಾರಂದರೆ ನಿಶುದೇಶ್ವರ್ ಭಯ್ಯ ಅವ್ರು ನಮ್ಮ ಹತ್ರ ಇಲ್ಲ ಅನ್ನೋದೇ ಒಂದು ಬೇಜಾರ. ಅವ್ರ ವಿಡಿಯೋ ನಾನು ಡೈಲಿ ಒಂದ್ಸರಿ ನೋಡ್ತೀನಿ ಗುರು. ನಾನು ಜಾಸ್ತಿ ಯಾರೂ ಫಾಲೋ ಮಾಡ್ತಾಯಿಲ್ಲ. ನಿಶು ಭಯ್, ರೋಹಿತ್ ಭೈನ ನಾನು ಜಾಸ್ತಿ ಫಾಲೋ ಮಾಡ್ತಾ ಇರೋದು. ಏನು ಬ್ರೋ? ಹಾಯ್ ಬ್ರೋ. ಈ ಗಾಡಿ ಬಂದ್ಬಿಟ್ಟು ನಮ್ಮ ನಿಶು ಭಾಯ್ದು ಫಸ್ಟ್ ಗಾಡಿ. ಅವ್ರ ಅಪ್ಪ ತಗೊಟ್ಟಿದ್ದು 2017. ಮತ್ತು ಈ ಗಾಡಿ ಬಂದ್ಬಿಟ್ಟು
ಅವ್ರ ತಮ್ಮಂದು ಗುರು. ನೋಡಿ ಗಾಡಿ ಎಷ್ಟು ದೊಡ್ಡದಾಗಿದೆ, ಕ್ಯಾಮ್ರನಲ್ಲಿ ಸಾಲ್ತಾ ಇಲ್ವಲ್ಲ ಗುರು. ಇದು ಅವ್ರ ತಮ್ಮ ತೊಗೊಂಡಿರೋದು ರೋಹಿತ್ ಭಾಯ್. ಇವಾಗ ಒಂದು 6 ತಿಂಗಳೇನೋ ಆಯಿತು. ಗಾಡಿ ಫುಲ್ ಮಾಡಿಫೈ ಆಗಿದೆ ಗೈಸ್. ಇದು ಟಾಪ್ ಸ್ಪೀಡ್ ಬಂದ್ಬಿಟ್ಟು 130+ ಹೋಗುತ್ತೆ. ಗುರು ನಮ್ಮ ಪ್ಲ್ಯಾನ್ ಏನಿರೋದು ಅಂದರೆ ಇಲ್ಲಿಂದ ರೋಹಿತ್ ಭಾಯ್ನ ಮೀಟ್ ಮಾಡಿಕೊಂಡೇ ಹೋಗಬೇಕು ಅಂದ್ಕೊಂಡಿರೋದು. ಇದು ಮುಂದೆ ಪ್ಲ್ಯಾನ್ ಏನಾಗುತ್ತೋ ಏನೋ ಗೊತ್ತಿಲ್ಲ. ನಾವು ಬೆಳಗ್ಗೆನೇ ಬಂದು 12 ಗಂಟೆ ಆಗಿತ್ತು ನಾವು ಬಂದಾಗ. ಮುಂದೆ ಏನೇನಾಗುತ್ತೋ ಏನೋ ಗೊತ್ತಿಲ್ಲ. ಇಲ್ಲೇ ಕೂರಿಸಿ ಚೇರ್ ಹಾಕಿ ತುಂಬ ಕೂಲ್ ಡ್ರಿಂಕ್ಸ್ ಎಲ್ಲ ತಂದುಕೊಟ್ಟು ಅವ್ರ ಡ್ಯಾಡಿ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ನೋಡೋಣ ಗೈಸ್ ನೆಕ್ಸ್ಟ್ ಟೈಮ್ ಅಂತ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಬಾಯ್ ಗುರು. ಹಂಗೆ ಬಂದೆ ನೋಡಿ, ಇದು ನಮ್ಮ ನಿಶು ಭಾಯ್ ಎಕ್ಸ್ಪೈರ್ ಆದ ಗಾಡಿ ಗುರು. ಇದು ತುಂಬ ಇದು ನೋಡಿದ್ರೆ ಸ್ವಲ್ಪ ಬೇಜಾರಾಗುತ್ತೆ ನಮಗೂ. ಯಾವಾಗಲೂ ವೀಡಿಯೋಸ್ ನೋಡ್ತಾ ಇರ್ತೀವಿ. ಈ ಗಾಡಿ ಎಕ್ಸ್ಪೈರ್ ಆದಾಗ ತುಂಬ ಗಾಡಿ ಚೇಂಜ್ ಆಗಿತ್ತು. ಇವಾಗ ಗಾಡಿ ಫುಲ್ ಚೇಂಜ್ ಮಾಡಿ ಗಾಡಿ ಎಲ್ಲ ಇದು ಮಾಡಿ ರೀಪೈಂಟ್ ಎಲ್ಲ ಮಾಡಿ ಎಲ್ಲ ಚೇಂಜ್ ಮಾಡಿದ್ದಾರೆ ಗೈಸ್. ಆಲ್ಮೋಸ್ಟ್ ಮಾತ್ರ ಬೆಂಕಿ ಗಾಡಿ ಗುರು. ರಾಕ್ಷಸ ಗುರು, ರಾಕ್ಷಸ ಮಾತ್ರ. ಏನು ಇದ್ರ ಬಗ್ಗೆ ನಾನು ಮಾತಾಡೋಕೆ ಹೊಡ್ಸಿಲ್ಲ ಗೈಸ್. ನನಗೆ ಮಾತು ಬರ್ತಾಯಿಲ್ಲ ನೋಡಿ, ಮಾತು ಸ್ಲಿಪ್ ಆಗ್ತಿದ್ದಾವೆ. ನಾನು ಮಾತ್ರ ನಿಶು ಭಾಯ್ನ ತುಂಬ ಮಿಸ್ ಮಾಡ್ಕೋತೀನಿ ಗೈಸ್. ಅಯ್ಯೋ ಬರ್ತಿಲ್ಲಲ್ಲ ಭಯ್ಯ. ಯಾಕೆ ಭಯ್ಯ ತಿರುಗಿ ಸ್ವಲ್ಪ. ಹಾಂ ನಮ್ಮ ಭಯ ಕರೆಕ್ಟ್ ಅದು. ಮಿಸ್ ಯು ಭಯ್ಯ, ಮಿಸ್ ಯು ಯಾರ್. ಇದ್ರ ಬಗ್ಗೆ ಗುರು ಕುತ್ಕೊಂಡ್ರೆ ಇಳಿಯೋಣ ಅನಿಸುತ್ತೆ, ಇಳಿ ಅಂದರೆ ಕುತ್ಕೊಂಡ್ರೆ ಇಳಿದಿದ್ರೆ ಕುತ್ಕೊಳ್ಳೋಣ ಅನಿಸುತ್ತೆ, ಕುತ್ಕೊಂಡ್ರೆ ಇಳೋಣ ಅನಿಸುತ್ತೆ. ಅಂದರೆ ಪ್ರೀತಿಯಿಂದ ಸಾಯಿಸ್ತಿದ್ದಾರೆ ಗೈಸ್ ನಮ್ಮನೆಂತೂ. ತಡ್ಕೊಳಕ್ಕಾಗ್ತಿಲ್ಲ. ಏನು ಬ್ರೋ? ಓ ಅಂಕಲ್ಲು ಎಲ್ಲಿಗೂ ಕರ್ಕೊಂಡು ಹೋಯ್ತದ್ರೆ. ಎಲ್ಲಿಗೂ? ಯಾವ್ದ್ರಲ್ಲಿ ಹೋಗೋದು? ದೊಡ್ಡ ಫೋಟೋನೇ ಮಾಡ್ಸೋರ್ಲ ಯಾರೋ ದೊಡ್ಡ ಫೋಟೋನೇ ಮಾಡ್ಸೋರ. ಯಾವ್ದ್ರಲ್ಲಿ ಹೋಗೋದು? ನಡ್ಕೊಂಡು ಹೋಗೋಣ. ಹಾಂ ಈಶಾ ಕಾರ್ ಅಂದ್ಕೊಂಡಲ್ಲೇ ನಾನು. ನಾನು ಕನ್ಸಲ್ಲೂ ಅಂದ್ಕೊಂಡಿಲ್ಲ ಗುರು ಇಲ್ಲಿಗೆಲ್ಲ ಬರ್ತೀನಿ ಅಂತ. ಗುರು ಅಂಕಲ್ ನಮ್ಮನ್ನು ಅವ್ರದ್ದು ಇನ್ನೊಂದು ಮನೆ ಇದೆ ಗೈಸ್, ಅಲ್ಲಿ ಕರ್ಕೊಂಡೋಗಿ ಒಂದು ದಿವಸ ಉಳ್ಕೊಳ್ಳೋಕೆ ಕರ್ಕೊಂಡು ಹೋಗ್ತಾಯಿದ್ದಾರೆ. ನಾವು ರೋಹಿತ್ ಭಾಯ್ನ ಮೀಟ್ ಮಾಡಬೇಕು, ತುಂಬ ದೂರ ಬಂದಿದ್ದೀವಿ ಅಂತ. ಮತ್ತು ನನ್ನ ಫ್ರೆಂಡು ಇವ್ರ ಫ್ರೆಂಡ್ಗೆ ಪರಿಚಯ, ಹಂಗಾಗಿ ಅವ್ರ ಮನೆ ಉಳ್ಕೊಂಡು, ಅವ್ರದ್ದು ಇನ್ನೊಂದು ಮನೆ ಇದೆ ಗೈಸ್, ಹಂಗಾಗಿ ಅವ್ರ ಮನೆ ಉಳ್ಕೊಂಡು ಮತ್ತು ಊಟ ತಿಂಡಿ ಎಲ್ಲ ನೀಟಾಗಿ ನೋಡಿಕೊಂಡ್ರು ಗೈಸ್. ನಮಗಂತೂ ತುಂಬ ಖುಷಿ ಆಯಿತು. ಗುರು ಇದೇನು ನೋಡ್ತಾ ಇದ್ದೀರಾ? ಇದು ನಮ್ಮ ನಿಶು ಭಾಯ್ದು ಅಲ್ಲ, ಕಬ್ಬಾಕ್ಬಿಟ್ಟಿದ್ದಾರೆ ಗೈಸ್ ಅವರು. ಗುರು ನಾವು ನೈಟು ಮತ್ತು ಅವ್ರದ್ದು ಇನ್ನೊಂದು ಮನೆಯಲ್ಲಿ ರೆಸ್ಟ್ ಮಾಡಿ ಮತ್ತೆ ಮಾರ್ನಿಂಗ್ ಬೆಳಗ್ಗೆ ಕರ್ಕೊಂಬರ್ತಾ ಇದ್ದಾರೆ. ಅದು ಈ ವಿಡಿಯೋದಲ್ಲಿ ವಾಯ್ಸ್ ಕೊಡ್ತಾ ಇದ್ದೀನಿ, ಯಾಕೆಂದರೆ ನಿಮಗೂ ಗೊತ್ತಾಗಬೇಕಲ್ಲ, ಹಂಗಾಗಿ ಅಷ್ಟೇ. ನಮಗೂ ನೀಟಾಗಿ ನೋಡ್ಕೊಂಡ್ರು ಗೈಸ್, ತುಂಬ ಖುಷಿ ಆಯಿತು. ರೋಹಿತ್ ಭಾಯ್ ಬಂದಿದ್ದಾರೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ. ಗುರು ರೋಹಿತ್ ಭಾಯ ಕರ್ಕೊಂಡು ಹೋಗ್ತಾ ಇದ್ದಾರೆ. ಗುರು ನಾವು ಒಳಗಡೆ ಹೋದ ತಕ್ಷಣ ರೋಹಿತ್ ಭಯ್ಯ ವಿಡಿಯೋ ಮಾಡಿಕೊಂಡ್ರು ನಮ್ಮದು. ತುಂಬ ಖುಷಿ ಆಯಿತು ಗುರು ನಮಗಂತೂ, ರೋಹಿತ್ ಭಯ್ಯ ವಿಡಿಯೋ ಮಾಡ್ಕೊಂಡಿದ್ದು. ಅವ್ರ ವಿಡಿಯೋದಲ್ಲಿ ನಾವು ಬಂದಿದ್ದೀವಿ ಅಂತ ಒಂದು ದೊಡ್ಡ ಖುಷಿ ಆಯಿತು ನನಗಂತೂ. ಶೇಕ್ ಹ್ಯಾಂಡ್ ಕೊಟ್ಟರು, ಅವಾಗಂತೂ ತುಂಬ ಖುಷಿ ಆಯಿತು ಗೈಸ್. ನನ್ನ ಮುಖದಲ್ಲಿ ರಿಯಾಕ್ಷನ್ನೇ ಚೇಂಜ್ ಆಗೋಯ್ತು. ತುಂಬ ದೂರ ಹೋಯ್ತು ಸಾರ್ಥಕ ಅನ್ನಿಸ್ಬಿಡ್ತು ಗೈಸ್.
ತುಂಬ ಎಲ್ಪ್ ಬೇಕಾ ಏನಾದರೂ ನಿಮಗೆ ಅಂತ ಕೇಳಿದ್ರು. ಇಲ್ಲ ಭಯ್ಯ ನಮಗೇನು ಎಲ್ಪ್ ಬೇಡ, ನೀವು ಶೇಕ್ ಹ್ಯಾಂಡ್ ಕೊಟ್ರಲ್ಲ ಅಷ್ಟೇ ಸಾಕು, ಒಂದು ನೀಟಾಗಿ ಮಾತಾಡಿಸಿದ್ರು, ನಮ್ಮ ಬ್ಯಾಗ್ ಎಲ್ಲ ತೋರಿಸಿ ಅಷ್ಟು ದೂರದಿಂದ ಬಂದಿದ್ದೀರಾ ಅಂತ ಕೇಳಿದ್ರು. ತುಂಬ ಖುಷಿ ಆಯಿತು ಗೈಸ್, ತುಂಬ ಅಂದರೆ ತುಂಬ ಖುಷಿ ಆಯಿತು ನಮಗಂತೂ. ರೋಹಿತ್ ಭಾಯ್ ಮನೆಯಿಂದ ಬಂದು ಮಾತಾಡಿಸ್ಕೊಂಡು ಇವಾಗ ಹೋಗ್ತಿದ್ದೀವಿ ಬ್ರೋ.